ಈ ಮಾಸದಲ್ಲಿ ದಿನಾಂಕ 17, 19 ಮತ್ತು 24 ಈ 3 ದಿನಾಂಕಗಳು ತಮ್ಮೆಲ್ಲರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ದಿನಾಂಕಗಳು. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಆತ್ಮೀಯರೇ, ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಕಳೆದ ಹಲವಾರು ದಿನಗಳಿಂದ ಕೆಲಸದ ಒತ್ತಡದಲ್ಲಿ ತಮ್ಮ ಮುಂದೆ ವಿಡಿಯೋಗಳನ್ನು ತರಲು ಆಗಲಿಲ್ಲ. ಅದಕ್ಕಾಗಿ ಕ್ಷಮೆ ಇರಲಿ. ತಾವುಗಳು ನನ್ನ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನಲ್ಲಿ ಇರುವ ವಿಡಿಯೋಗಳನ್ನು ವೀಕ್ಷಣೆ ಮಾಡುತ್ತಿದ್ದೀರಿ. ನನ್ನ ಉದ್ದೇಶ ತಾವು ಈ ವಿಡಿಯೋಗಳನ್ನು ನೋಡಿ ಇದರಲ್ಲಿರುವ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂಬುದು ನನ್ನ ಆಶಯ. ಆದ್ದರಿಂದ ಈ ವಿಡಿಯೋಗಳನ್ನು ತಾವು ಕೊನೆಯವರೆಗೂ ನೋಡಿ ಇದರಲ್ಲಿ ಇನ್ನೂ ಉತ್ತಮಪಡಿಸಲು ತಾವು ಕಾಮೆಂಟ್ಗಳ ಮೂಲಕ ತಿಳಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಈ ದಿನ ಸೆಪ್ಟೆಂಬರ್ ಮಾಸದ ಭವಿಷ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಮಾಸದಲ್ಲಿ ದಿನಾಂಕ 17, 19 ಮತ್ತು 24 ಈ 3 ದಿನಾಂಕಗಳು ತಮ್ಮೆಲ್ಲರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ದಿನಾಂಕಗಳು. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಈ ಮಾಸದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿಯಾಗುವ ಸಂಭವ ಇದೆ. ಹಾಗೂ ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಗುಣಗಳು ಸಹ ಹೆಚ್ಚಾಗಿ ಕಂಡುಬರುತ್ತವೆ. ಇದು ಈ ಮಾಸದ ವಿಶಿಷ್ಟತೆ. ಈಗ ಮೇಷ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ತಮಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ. ತಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆ ಆಗುವ ಸಂಭವ ಕೂಡ ಇದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿ ಮಾಡುವುದಿದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಒಡಹುಟ್ಟಿದವರಿಗೆ ಉತ್ತಮ ಲಾಭ ಕಂಡುಬರಲಿದೆ. ಅವರೂ ಸಹ ಮನೆ ಅಥವಾ ವಾಹನವನ್ನು ಖರೀದಿ ಮಾಡಬಹುದು. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ಅದರಲ್ಲೂ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಚೆನ್ನಾಗಿ ಯಶಸ್ಸು ಕಾಣುತ್ತಾರೆ. ನಿಮ್ಮ ಮಕ್ಕಳು ಈಗಾಗಲೇ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಸ್ವಲ್ಪ ತೊಂದರೆ ಕಂಡುಬರಲಿದ್ದು ಅವರ ಬ್ಯಾಂಕ್ನಲ್ಲಿನ ಹಣಕಾಸು ಪರಿಸ್ಥಿತಿ ಸರಿ ಇರುವುದಿಲ್ಲ. ಇದನ್ನು ತಾವು ಗಮನಿಸಬೇಕು. ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗುವ ಸಂಭವ ಇದೆ. ನಿಮಗೆ ಕಾರ್ಮಿಕರ ಸಹಕಾರ ಕೂಡ ಸರಿಯಾಗಿ ಸಿಗುವುದಿಲ್ಲ. ಈ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರು, ಕಾಂಟ್ರಾಕ್ಟ್ ವ್ಯವಹಾರ ಮಾಡುವವರು, ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರು, ಕ್ರೀಡಾಪಟುಗಳು ಆಗಿದ್ದರೆ ನಿಮಗೆ ಯಶಸ್ಸು
ಕಡಿಮೆ ಇದೆ. ನೀವು ಕೃಷಿಕರಾಗಿದ್ದರೆ ಲಾಭದಲ್ಲಿ ಏರುಪೇರು ಆಗುವ ಸಂಭವ ಕೂಡ ಇದೆ. ಈ ದಿನಮಾನಗಳಲ್ಲಿ ಸ್ಟಾಕ್ ಮತ್ತು ಷೇರು ವ್ಯವಹಾರ ಮಾಡುವವರು ಹೆಚ್ಚಾಗುತ್ತಿದ್ದಾರೆ. ಈ ಮಾಸದಲ್ಲಿ ಮೇಷರಾಶಿ ಅಥವಾ ಲಗ್ನದವರು ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕು. ಕಾರಣ ಅಲ್ಪ ಯಶಸ್ಸು ಕಂಡುಬರಲಿದೆ. ನಿಮ್ಮ ವಿದೇಶದಲ್ಲಿನ ಹಣಕಾಸು ವ್ಯವಹಾರಗಳಲ್ಲಿ ಕೂಡ ತಾವು ಸ್ವಲ್ಪ ಎಚ್ಚರ ವಹಿಸಬೇಕು. ನೀವು ಸಾಲಕ್ಕಾಗಿ ಯತ್ನಿಸುತ್ತಿದ್ದರೆ ಅದರಲ್ಲಿ ಸಮಸ್ಯೆ ಕಂಡುಬರಲಿದೆ. ನೀವು ಪಾಲುದಾರರ ಜೊತೆ ಹುಷಾರಾಗಿ ವ್ಯವಹಾರ ಮಾಡಿ. ಪಾಲುದಾರರು ನಿಧಾನವಾಗಿ ಹೂಡಿಕೆಯನ್ನು ಮಾಡುತ್ತಾರೆ. ಆದರೆ ಪಾಲುದಾರರಿಗೆ ಹೆಚ್ಚಿಗೆ ಲಾಭವಾಗುವ ಸಂಭವ ಇದೆ. ಈ ಅವಧಿಯಲ್ಲಿ ನೀವು ಮದುವೆಗಾಗಿ ಯತ್ನಿಸಿದರೆ ಅದು ಕೈಗೂಡುವುದಿಲ್ಲ. ನೀವು ಈಗಾಗಲೇ ಮದುವೆಯಾಗಿದ್ದರೆ ಸಂಗಾತಿಯೊಂದಿಗೆ ಕಿರಿಕಿರಿ ಕಂಡುಬರಲಿದೆ. ನಿಮ್ಮ ಕುಟುಂಬದಲ್ಲಿ ಈ ಅವಧಿಯಲ್ಲಿ ಸಂತಾನ ಕೂಡ ನಿಧಾನವಾಗಬಹುದು. ನಿಮ್ಮ ಶತ್ರುಗಳು ಮೆತ್ತಗಾಗುವಂತೆ ಕಂಡರೂ ಕೂಡ ಅವರು ಅನಿರೀಕ್ಷಿತವಾಗಿ ಬಲಶಾಲಿಯಾಗುವ ಸಂಭವ ಕೂಡ ಇದೆ. ನೀವು ಪ್ರಯಾಣ ಮಾಡುತ್ತಿದ್ದರೆ ಅಥವಾ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ಈ ಮಾಸದಲ್ಲಿ ಸ್ವಲ್ಪ ಕಿರಿಕಿರಿ ಕಂಡುಬರಲಿದೆ. ನೀವು ಈ ಅವಧಿಯಲ್ಲಿ ಸಾಲ ಕೊಡಲು ಹಲವಾರು ಬಾರಿ ಯೋಚನೆ ಮಾಡಬೇಕಾಗಬಹುದು. ಕಾರಣ ನೀವು ಸಾಲಕ್ಕೆ ಹಣ ಕೊಟ್ಟರೆ ಅದು ವಾಪಸ್ ಬರುವುದು ನಿಧಾನವಾಗಬಹುದು ಅಥವಾ ಬರುವುದೇ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮ್ಮ ತಂದೆಯ ವ್ಯಾಪಾರ ಮತ್ತು ಕೆಲಸದಲ್ಲಿ ತೊಂದರೆ ಕಂಡುಬರಲಿದೆ. ಈ ಅವಧಿಯಲ್ಲಿ ನಿಮ್ಮ ಮಾತೇ ನಿಮಗೆ ಶತ್ರುವಾಗಲಿದೆ. ನಿಮ್ಮ ಹರಿತವಾದ ಮಾತಿನಿಂದ ನೀವು ಹಲವಾರು ತೊಂದರೆಗಳಲ್ಲಿ ಸಿಲುಕಬಹುದು. ಆದ್ದರಿಂದ ಜಾಗ್ರತೆಯಾಗಿರಿ. ನಿಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿರಲಿದೆ. ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಸುಧಾರಣೆ ಕಂಡುಬರುವ ಸಂಭವ ಇದೆ. ನೀವು ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ PhD ಪದವಿ ಅಥವಾ ಉನ್ನತ ವ್ಯಾಸಂಗದಲ್ಲಿ ತಾವು ಮಿಶ್ರ ಫಲಗಳನ್ನು ಅನುಭವಿಸುತ್ತೀರಿ. ನೀವು ವಿದೇಶದಲ್ಲಿ ನೆಲೆಸಲು ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಕೈಗೂಡುವ ಸಂಭವ ಇದೆ. ಆದರೆ ವಕ್ರಿ ಶನಿಯ ವಿಶೇಷ ದೃಷ್ಟಿ ನಿಮ್ಮ ರಾಶಿ ಅಥವಾ ಲಗ್ನದ ಮೇಲೆ ಇರುವುದರಿಂದ ಯಾವುದೇ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ವ್ಯವಹಾರ ಮಾಡಿ. ಇಲ್ಲದಿದ್ದರೆ ತೊಂದರೆಗೆ ಸಿಲುಕಿಕೊಳ್ಳುವುದು ಶತಸಿದ್ಧ. ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು.